ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕುಂಭ ರಾಶಿಯವರಿಗೆ ಈ ಸಮಯದಲ್ಲಿ ಏನಾಗುತ್ತದೆ, ಅವರ ಜೀವನದಲ್ಲಿ ಏನು ನಡೆಯುತ್ತಿದೆ, ಯಾವ ಹೊಸ ವ್ಯಕ್ತಿ ಭೇಟಿಯಾಗುತ್ತದೆ, ಎಲ್ಲ ರೀತಿಯ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ನೀವು ಕೂಡ ಈ ಗ್ರಹದಲ್ಲಿ ಯಾವುದೇ ರೀತಿಯ ಜಾಗದಲ್ಲಿದ್ದರೂ ಕೂಡ ಗ್ರಹಗಳ ಪರಿವರ್ತನೆ ನಿಮ್ಮ ಜೀವನದ ಮೇಲೆ ನೇರವಾದ ಪರಿಣಾಮವನ್ನು ಉಂಟು ಮಾಡುತ್ತದೆ. ಒಟ್ಟಾರೆಯಾಗಿ ಕುಂಭ ರಾಶಿಯವರ ಜೀವನದಲ್ಲಿ ಆಗುವಂತಹ ಅದ್ಭುತವಾದ ಬದಲಾವಣೆಗಳು ಆಶ್ಚರ್ಯಕರವಾಗಿರುತ್ತದೆ. ಈ ತಿಂಗಳು ಬಹಳಷ್ಟು ವಿಶೇಷತೆಯಿಂದ ತುಂಬಿರುವಂತಹ ಸಂದರ್ಭ. ನಿಮ್ಮ ಜೀವನವನ್ನು ಅದೃಷ್ಟಕರವಾಗಿ ಎಲ್ಲ ರೀತಿಯ ತೊಂದರೆಗಳ ಮೂಲಕ ದೂರ ಮಾಡುವಂತಹ, ಜೀವನದ ಮೇಲೆ ನೇರವಾದ ಪರಿಣಾಮ ಬೀರುವಂತಹ ಸಮಯ. ಒಟ್ಟಾರೆಯಾಗಿ ರಾಶಿಯವರಿಗೆ ಯಾವ ರೀತಿಯಾಗಿ ಜೀವನದಲ್ಲಿ ಇರ್ತಕ್ಕಂತಹ ತೊಂದರೆಗಳು ದೂರವಾಗುತ್ತದೆ, ಯಾವ ರೀತಿ ಅಚಾನಕ್ಕಾಗಿ ಅದೃಷ್ಟ ಕೈ ಹಿಡಿಯುತ್ತದೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ನಿಮ್ಮ ಜೀವನಕ್ಕೆ ಈಗ ಆಕಸ್ಮಿಕವಾಗಿ ಒಬ್ಬ ವ್ಯಕ್ತಿ ಭೇಟಿಯಾಗುತ್ತಾರೆ. ಆ ಒಬ್ಬ ವ್ಯಕ್ತಿ ಮನುಷ್ಯನನ್ನು ನೀವು ತುಂಬ ಗೌರವಿಸುತ್ತೀರಾ ಮತ್ತು ಅವರ ಸ್ನೇಹಕ್ಕಾಗಿ ನಿಮ್ಮ ಜೀವನದಲ್ಲಿ ತುಂಬ ವಿಶೇಷವಾದ ಸ್ಥಾನವನ್ನು ಕೊಡ್ತೀರಾ. ಒಟ್ಟಾರೆಯಾಗಿ ಅವರು ಒಬ್ಬ ವ್ಯಕ್ತಿಯನ್ನು ನಿಮ್ಮ ಮನಸ್ಸಿನಿಂದ ಅಳೆಯುತ್ತಾರೆ. ಅಂಥವರ ಸ್ಥಾನದಲ್ಲಿ ನೀವು ಅರ್ಥ ಮಾಡಿಕೊಳ್ಳಬೇಕಾದಂತಹ ವಿಷಯಗಳು ನಡೆಯುತ್ತದೆ. ಕೆಲವು ಜನರ ಸ್ನೇಹವು ತುಂಬ ನಿಜವಾಗಿರುತ್ತದೆ. ತಮ್ಮ ಪ್ರಾಣವನ್ನು ಸಹ ನೀಡುತ್ತಾರೆ. ಅವರು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರೂ ಕೂಡ, ರಾಜಕೀಯ, ವ್ಯವಹಾರ ಅಥವಾ ವ್ಯಾಪಾರ, ನಿಯಮಿತವಾದ ಉದ್ಯೋಗ ಆಗಿರಬಹುದು, ಕುಂಭ ರಾಶಿಯ ವ್ಯಕ್ತಿಯನ್ನು ತಮ್ಮ ಪಕ್ಕದಲ್ಲೇ ಸಲಹೆಗಾರರಾಗಿ ಇಟ್ಕೊಳ್ತಾರೆ. ಒಟ್ಟಾರೆಯಾಗಿ ಕುಂಭ ರಾಶಿಯವರು ಬುದ್ಧಿವಂತರು. ಅವರ ಜೀವನದಲ್ಲಿ ಹೊಸ ವ್ಯಕ್ತಿ ಸಿಗ್ತಾರೆ. ಅವರು ದೊಡ್ಡ ಶ್ರೀಮಂತರಾಗಿರ್ತಾರೆ. ನಿಮ್ಮ ಬುದ್ಧಿವಂತಿಕೆಯನ್ನು ನೋಡಿ ಅವರು ಮನಸೋಲ್ತಾರೆ. ಅಂದಿನಿಂದ ನಿಮ್ಮ ಜೀವನದಲ್ಲಿ ಅವರು ವಿಶೇಷವಾದ ಸ್ಥಾನವನ್ನು ವಹಿಸ್ಕೊಳ್ತಾರೆ ಮತ್ತು ನಿಮ್ಮ ಪ್ರತಿಯೊಂದು ಕಷ್ಟಕ್ಕೂ ಕೂಡ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ. ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿರ್ಬೋದು, ಅಥವಾ ಯಾರೇ ಆಗಿರ್ಬೋದು, ನಿಮ್ಮ ಮನಸ್ಸು ಮತ್ತು ಒಳ್ಳೆಯತನ ಮತ್ತು ಬುದ್ಧಿವಂತಿಕೆ ಎಲ್ಲ ಮಿಶ್ರಣ ಆಗಿ ಅವರ ಜೀವನದಲ್ಲಿ ವಿಶೇಷವಾದ ಛಾಪನ್ನು ಸೃಷ್ಟಿಸೋಕೆ ಸಾಧ್ಯ ಮಾಡಿಕೊಡುತ್ತೆ. ನಿಮ್ಮ ಜೀವನದಲ್ಲಿ ಹೆಚ್ಚು ತೊಂದರೆಗಳಿದೆ. ಹಣ ಬಂದರೂ ಕೂಡ ಹಣ ಹೆಚ್ಚು ಕಾಲ ಉಳಿಯೋದಿಲ್ಲ ಅನ್ನುವಂತಹ ತೊಂದರೆಗಳಿದೆ. ಗಳಿಸಿದಷ್ಟು ವೇಗವಾಗಿ ಅದನ್ನು ಖರ್ಚು ಮಾಡಿಬಿಡ್ತೀರಾ. ಹಣದ ಬಗ್ಗೆ ಹೆಚ್ಚಿನ ಆಕರ್ಷಣೆ ಇರೋದಿಲ್ಲ. ಆದರೆ ಇದಕ್ಕೆ ಕಾರಣ ಅಂತ ಅಂದರೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಗ್ರಹಗಳ ಬದಲಾವಣೆ. ನಿಜಕ್ಕೂ ನಿಮ್ಮ ಜೀವನದಲ್ಲಿ ದುರುದ್ದೇಶ ಇರೋದಿಲ್ಲ. ಹಣವನ್ನು ವ್ಯರ್ಥ ಮಾಡೋದಿಲ್ಲ. ಆದರೂ ಕೂಡ ಹಣವನ್ನು ಬೇರೆಯವರಿಗೆ ಸಹಾಯ ಮಾಡ್ತೀರಾ. ತೊಂದರೆಗಳಲ್ಲಿ ಇರ್ತಕ್ಕಂಥವರಿಗೆ ಬೇಗ ಕೊಟ್ಟು ಬಿಡ್ತೀರಾ. ನೀವು ಯಾರ ಹತ್ರನೂ ಕೂಡ ಕೈ ಚಾಚೋದಿಲ್ಲ. ಕೈ ಚಾಚಿದಂಥವರಿಗೆ ಇಲ್ಲ ಅಂತ ಹೇಳೋದಿಲ್ಲ. ನಿಮ್ಮ ಸ್ವಂತ ಕಾರ್ಯಗಳಿಗಿಂತ ಹೆಚ್ಚಾಗಿ ಬೇರೆಯವರಿಗೆ ತ್ಯಾಗ ಮಾಡೋದೇ ಹೆಚ್ಚಿನ ಗುಣ ಆಗಿರುತ್ತದೆ. ಅಥವಾ ಕುಟುಂಬದಲ್ಲಿ ಯಾರದೋ ಒಬ್ರಿಗೆ ಅನಾರೋಗ್ಯ ಅಥವಾ ಮನೆಯಲ್ಲಿ ಖರ್ಚುಗಳು, ವೆಚ್ಚಗಳು, ನಿಮಗೋಸ್ಕರ ನೀವು ದುಡಿದು ಖರ್ಚು ಮಾಡೋದಂಥದ್ದು ತುಂಬಾ ಕಡಿಮೆ ಅಂತಲೇ ಹೇಳಬಹುದು. ಕುಂಭ ರಾಶಿಯವರೇ, ನಿಮ್ಮ ಆರೋಗ್ಯ ಮತ್ತು ಆರ್ಥಿಕ ಸ್ಥಿತಿಯನ್ನು ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಾ. ಇದು ನಿಮ್ಮ ಮನಸ್ಸಿನ ಮೇಲೆ ಒತ್ತಡವನ್ನು ಕೂಡ ಹೆಚ್ಚಿಸುತ್ತದೆ. ನಿಮ್ಮಲ್ಲಿ ಅನೇಕರಿಗೆ ಕಳೆದ ಕೆಲವು ವರ್ಷಗಳಲ್ಲಿ ಒಳ್ಳೆಯ ನಿದ್ರೆಯೂ ಬಂದಿಲ್ಲ. ಭವಿಷ್ಯವೇನು ಎನ್ನುವಂತಹ ಚಿಂತೆ. ಈ ತೊಂದರೆಗಳಿಂದ ನೀವು ಹೇಗೆ ಹೊರಬರ್ತೀರಾ ಎಂಬುದು ಯಾವಾಗಲೂ ನಿಮ್ಮ ಮನಸ್ಸಿನಲ್ಲಿ ನಡೀತಾನೆ ಇರುತ್ತೆ. ನೀವು ಇತ್ತೀಚಿನ ವರ್ಷಗಳಲ್ಲಿ ಬಹಳಷ್ಟು ಆಲೋಚನೆಗಳನ್ನು ಮತ್ತು ಒತ್ತಡದಿಂದ ಕಳೆದಿದ್ದೀರಾ. ನೀವು ನಿದ್ರೆ ಇಲ್ಲದೆ ಚಿಂತೆಯಿಂದ ಒಳಗಾಗಿದ್ದೀರಾ. ಆದರೆ ಅದು ಕೇವಲ ತಾತ್ಕಾಲಿಕ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಣ್ಣೀರು ದೂರವಾಗುತ್ತೆ. ನಿಮ್ಮ ನಗುವಿನ ಹಿಂದೆ ಅಡಗಿರುವಂತಹ ಕಣ್ಣೀರನ್ನು ಯಾರು ಗುರುತಿಸೋಕೆ ಸಾಧ್ಯವಿಲ್ಲ. ನೀವು ಹೊರಗೆ ನಗುತ್ತಿರುವಂತೆ ಕಂಡು ಬಂದರೂ ನೀವು ಒಳಗೆ ಬಹಳಷ್ಟು ನೋವನ್ನು ಮರೆಮಾಚಿಕೊಂಡಿದ್ದೀರಾ. ಆದರೂ ತಮ್ಮ ನೋವನ್ನು ಯಾರಿಗೂ ತೋರಿಸ್ತಾ ಇಲ್ಲ. ಆದರೆ ನೀವು ಹತಾಶರಾಗಬೇಕಾಗಿಲ್ಲ. ಏಕೆಂದರೆ ಪ್ರತಿ ರಾತ್ರಿಯೂ ಒಂದು ಬೆಳಗ್ಗೆ ಇದ್ದೇ ಇರುತ್ತದೆ. ನಿಮ್ಮ ಎಲ್ಲ ತೊಂದರೆಗಳು ಕೊನೆಗೊಳ್ಳುವಂತಹ ಸಮಯ ಸಮೀಪವಾಗ್ತಾ ಇದೆ. ಅದಷ್ಟೇ ಅಲ್ಲದೆ ಕಠಿಣವಾಗಿರುವಂತಹ ಸಮಯ ಹೆಚ್ಚು ಕಾಲ ಉಳಿಯೋದಿಲ್ಲ. ಈಗ ನಿಮ್ಮ ಜೀವನದಲ್ಲಿ ಕೂಡ ಬೆಳಕು ಬರುವಂತಹ ಸಂದರ್ಭ. ನಿಮ್ಮ ಕಣ್ಣೀರಿಗೆ ಉತ್ತರ ಸಿಗುವಂತಹ ದಿನಗಳು ಹತ್ತಿರದಲ್ಲಿದೆ. ಖಂಡಿತವಾಗಿ ದುರ್ಗಾದೇವಿಯ ಆಶೀರ್ವಾದ ನಿಮ್ಮ ಮೇಲಿದೆ. ದುರ್ಗಾಮಾತೆಯನ್ನು ನೀವು ಮನಸಾರೆ ಭಕ್ತಿಯಿಂದ ಸ್ಮರಣೆ ಮಾಡಿದರೆ ಹೊಸದಾದ ವಿಶೇಷವಾದ ಅವಕಾಶಗಳು ಸಿಗ್ತಾ ಹೋಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ತೊಂದರೆಗಳು, ಎಲ್ಲ ರೀತಿಯ ಗೊಂದಲಗಳನ್ನು ದೂರ ಮಾಡ್ಕೊಳ್ತೀರಾ. ಈ ಸಂದರ್ಭದಲ್ಲಿ ನಿಮಗೆ ಎಲ್ಲ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಸಿಗುವಂತಹ ಸಂದರ್ಭವಾಗಿದೆ. ದೇವರು ನಿಮಗೆ ನಿಮ್ಮ ಕಷ್ಟವನ್ನು ಗಮನಿಸಿ ಶೀಘ್ರದಲ್ಲೇ ಉತ್ತರವನ್ನು ಕೊಡ್ತಿದ್ದಾರೆ. ನಿಮ್ಮ ಜೀವನದಲ್ಲೂ ಕೂಡ ಶಾಂತಿ, ಸಂತೋಷ, ಯಶಸ್ಸು ಎಲ್ಲ ಸಿಗುವಂತಹ ಸಂದರ್ಭ ಈಗ ಪ್ರಾರಂಭವಾಗ್ತಾ ಇದೆ. ಈಗ ಗ್ರಹಗಳ ಚಲನೆ ನಿಮ್ಮ ಪರವಾಗಿ ನಡೀತಾ ಇದೆ. ನಿಮ್ಮ ಜಾತಕದಲ್ಲಿ ಗ್ರಹಗಳು ಉತ್ತಮ ಸ್ಥಾನದಲ್ಲಿ ಬರ್ತಾ ಇದೆ. ಇದರಿಂದಾಗಿ ನಿಮ್ಮ ಅದೃಷ್ಟ ಈಗ ಮತ್ತೆ ಜೀವಂತವಾಗುತ್ತದೆ. ದುಪ್ಪಟ್ಟು ಹಣವನ್ನು ಗಳಿಸ್ಕೊಳ್ತೀರಾ. ವೇಗವಾಗಿ ಶ್ರೀಮಂತಿಕೆಯನ್ನು ಆಕರ್ಷಣೆ ಮಾಡ್ಕೊಳ್ತೀರಾ. ಹಣ ಕೂಡ ನಿಮ್ಮ ಜೀವನದಲ್ಲಿ ಇರ್ತದೆ. ಯಾಕಂದರೆ ನಿಮ್ಮ ರಾಶಿಯ ಅಧಿಪತಿ ಕರ್ಮದತ್ತ ಶನಿದೇವರು ನೀಡುವಂತಹ ಅನುಕೂಲಕರವಾದ ಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ನೀವು ಕೂಡ ಜೀವನದಲ್ಲಿ ಉತ್ತಮವಾದ ಸ್ಥಾನಮಾನ ಗೌರವವನ್ನು ಪಡೆದುಕೊಳ್ಳಬಹುದು.
ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮಗೆ ಒಬ್ಬ ಹೊಸ ವ್ಯಕ್ತಿಯ ಆಗಮನ ಪರಿಚಯ ನಿಮ್ಮ ಬಾಳನ್ನ ಬಂಗಾರ ಮಾಡುತ್ತೆ. ಆ ವ್ಯಕ್ತಿಯ ಹೆಸರು ಪಿ ಅಕ್ಷರದಿಂದ ಪ್ರಾರಂಭವಾಗುತ್ತೆ. ಆ ವ್ಯಕ್ತಿ ಬಂದ ನಂತರ ನಿಮ್ಮ ಮನೆಯಲ್ಲಿ ಮನಸ್ಸಿನಲ್ಲಿ ವಿಶೇಷವಾದ ಬದಲಾವಣೆ ಪ್ರಾರಂಭವಾಗುತ್ತೆ. ಏಕೆಂದರೆ ಆ ವ್ಯಕ್ತಿ ದೊಡ್ಡ ಶ್ರೀಮಂತರಾಗಿರ್ತಾರೆ, ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿರ್ತಾರೆ, ಅಥವಾ ಸ್ವಂತದಾದ ಬ್ರ್ಯಾಂಡನ್ನು ಹೊಂದಿರುವಂತಹ ಜನರಾಗಿರ್ತಾರೆ. ಖಂಡಿತವಾಗಿ ಅವರು ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡಿದಾಗ ನಿಮ್ಮಲ್ಲಿರ್ತಕ್ಕಂಥ ಬುದ್ಧಿವಂತಿಕೆ, ಆತ್ಮವಿಶ್ವಾಸ, ಧೈರ್ಯವನ್ನು ನೋಡಿ ಮನಸೋಲ್ತಾರೆ. ನಿಮಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡಿಕೊಡ್ತಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನಿಮ್ಮ ಜೀವನದಲ್ಲಿ ಈಗ ರಾಜಯೋಗ ಉಂಟಾಗುತ್ತೆ. ಶನಿ ದೇವರು ಈಗ ನಿಮ್ಮ ಪರವಾಗಿದ್ದಾರೆ. ಇದರಿಂದಾಗಿ ನಿಮ್ಮ ಮನೆಯಲ್ಲಿ ತೊಂದರೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ನಿಮ್ಮ ಯಶಸ್ಸು, ಗೌರವ, ಸ್ಥಾನಮಾನ, ಸಂಪತ್ತು ಹೆಚ್ಚಾಗುತ್ತೆ. ಈ ಸಂದರ್ಭದಲ್ಲಿ ದೇವರ ಕೃಪೆಗೆ ನಿಮ್ಮ ಮೇಲೆ ಒಲಿದು ಬರ್ತಾ ಇರೋದ್ರಿಂದ ನಿಮ್ಮ ತೊಂದರೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕುತ್ತದೆ. ಒಟ್ಟಾರೆಯಾಗಿ ಮಾನವೀಯತೆ ಮತ್ತು ವಿಶೇಷವಾದ ಸ್ವಭಾವ ಹೊಂದಿರುವಂತಹ ವ್ಯಕ್ತಿಯನ್ನು ನಿಮ್ಮ ಜೀವನಕ್ಕೆ ಈಗ ಬರಮಾಡಿಕೊಳ್ಳುವಂತಹ ಸಮಯ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಹೆಚ್ಚಾಗಿ ಬಯಸೋದಕ್ಕಿಂತ ಜಾಸ್ತಿನೇ ಲಾಭವನ್ನು ಕಂಡುಕೊಳ್ತೀರಾ. ಏಕೆಂದರೆ ನೀವು ಅದ್ಭುತವಾಗಿ ಬದುಕಬೇಕು, ಜೀವನದಲ್ಲಿ ಸಾಲಗಳಿರಬಾರ್ದು, ನೆಮ್ಮದಿಯಾಗಿರಬೇಕು ಅಂತ ಬಯಸ್ತಾ ಇದ್ದೀರಾ. ನೀವು ಬಯಸಿದಂತಹ ಬದುಕನ್ನು, ಉನ್ನತ ಚಿಂತನೆಯನ್ನು, ಬಲವಾಗಿರುವಂತಹ ಸ್ವಾರ್ಥವಿಲ್ಲದೆ ಮನಸ್ಥಿತಿಯಿಂದ ಯೋಚನೆ ಮಾಡ್ತಾ ಇರೋದ್ರಿಂದ ಇಡೀ ದೇವರ ಒಂದು ಆಶೀರ್ವಾದ, ಸಂತೋಷವಾಗಿರಲು ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಿಮ್ಮ ಶ್ರೇಷ್ಠತೆ, ಅದಕ್ಕಾಗಿಯೇ ನಿಮಗೆ ಇಷ್ಟೊಂದು ಕಷ್ಟಗಳಿದ್ರೂ ಕೂಡ ಎಲ್ಲವನ್ನ ದೂರ ಮಾಡಿಕೊಳ್ಳುವಂತಹ ಶಕ್ತಿ ದೊರೆತಿತ್ತು. ಆದರೆ ಈಗ ಪಿ ಅಕ್ಷರದ ವ್ಯಕ್ತಿಯ ಪ್ರಾರಂಭ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಅಂತ ಹೇಳ್ಬೋದು. ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ಸ್ನೇಹಿತರಿದ್ದಾರೆ. ಅವರು ಜಾತಿ, ಧರ್ಮ, ಪ್ರದೇಶ, ಶ್ರೀಮಂತ, ಬಡವ ಅಥವಾ ಯಾವತ್ತೂ ಕೂಡ ನೀವು ವ್ಯತ್ಯಾಸ ಮಾಡೋದೇ ಇಲ್ಲ. ಅಂಥದ್ರಲ್ಲಿ ನೀವು ಎಲ್ಲರನ್ನ ಸಮಾನವಾಗಿ ನಡೆಸ್ಕೊಳ್ತೀರಾ. ಅವರು ಕೂಡ ನಿಮ್ಮನ್ನು ತಾರತಮ್ಯ ಮಾಡ್ತಾ ಇಲ್ಲ. ಅದಕ್ಕಾಗಿ ಅನೇಕ ಜನರು ನಿಮ್ಮನ್ನು ಇಷ್ಟಪಡ್ತಾರೆ. ಆದರೆ ಒಬ್ಬ ವ್ಯಕ್ತಿಯನ್ನು ಮನುಷ್ಯನಾಗಿ ಮಾತ್ರ ಗೌರವಿಸುತ್ತಾರೆ. ಆದರೆ ಅವರು ಸ್ನೇಹಕ್ಕಾಗಿ ತಮ್ಮ ಪ್ರಾಣವನ್ನು ಕೂಡ ನೀಡುವ ಮಟ್ಟದಲ್ಲಿ ಇರ್ತಾರೆ. ಕುಂಭರಾಶಿಯವರ ವಿಶೇಷವಾದ ಗುಣ ಅಂತ ಅಂದ್ರೆ ಇದು. ಒಬ್ಬ ವ್ಯಕ್ತಿನ ನಂಬಿದ್ರೆ, ಪ್ರೀತಿ ಮಾಡಿದ್ರೆ ಯಾವತ್ತೂ ಕೂಡ ಬಿಟ್ಕೊಡೋದಿಲ್ಲ. ಅವ್ರ ಪ್ರಾಣ ಹೋಗ್ತಾ ಇದ್ರು ಕೂಡ ಅವರು ಆ ಪ್ರೀತಿಗೋಸ್ಕರ ಜೊತೆ ನಿಲ್ತಾರೆ, ಸ್ನೇಹಕ್ಕೋಸ್ಕರ ನಿಲ್ತಾರೆ. ಅದನ್ನು ಒಬ್ಬ ವಿಶೇಷವಾದ ವ್ಯಕ್ತಿ ನಿಮ್ಮ ಜೊತೆಯಲ್ಲೇ ಚಿಕ್ಕ ವಯಸ್ಸಿಂದ ಇರುವಂತಹ ವ್ಯಕ್ತಿ ಈಗ ನಿಮ್ಮಿಂದ ದೂರ ಆಗಿರಬಹುದು, ಅಥವಾ ಈಗ ಮತ್ತೆ ಅವರ ಕಾಂಟ್ಯಾಕ್ಟ್ ನಿಮಗೆ ಸಿಕ್ಕಿರಬಹುದು. ಆದರೆ ಪಿ ಅಕ್ಷರದಿಂದ ಪ್ರಾರಂಭವಾಗುವಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ನಿಮಗೆ ಪ್ರಾಣವನ್ನು ನೀಡ್ತಾರೆ. ನೀವು ಅಷ್ಟೇ ಅವರ ಮೇಲೆ ಅಷ್ಟೊಂದು ಪ್ರೀತಿ ಗೌರವವನ್ನು ಇಟ್ಕೊಂಡಿರ್ತೀರ. ಅವರು ಮನಸ್ಸಿನಿಂದ ಅಳೆಯುತ್ತಾರೆ. ನಿಮ್ಮ ಜೀವನವನ್ನು, ನಿಮ್ಮ ಕಷ್ಟ ದುಃಖವನ್ನು ಅರ್ಥ ಮಾಡಿಕೊಳ್ತಾರೆ. ಒಟ್ಟಾರೆಯಾಗಿ ಅವರ ಸ್ನೇಹವು ತುಂಬ ನಿಜವಾಗಿರುತ್ತದೆ. ಅಗತ್ಯವಿದ್ದರೆ ಅವರು ತಮ್ಮ ಸ್ನೇಹಕ್ಕಾಗಿ ಸಹ ಪ್ರಾಣವನ್ನು ಕೊಡ್ತಾರೆ. ಯಾವುದೇ ರೀತಿಯ ರಾಜಕೀಯ ಅಥವಾ ವ್ಯವಹಾರ, ಯಾವುದೇ ಅನಿಯಮಿತ ಉದ್ಯಮದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ನಿಮ್ಮನ್ನು ಸಹಾಯಕರಾಗಿ ಪಡೆದುಕೊಳ್ಳುವಂತಹ ಸಂದರ್ಭ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಡೀತಾ ಹೋಗುತ್ತೆ. ಅಂದರೆ ನೀವು ದೊಡ್ಡ ದೊಡ್ಡ ಒಂದು ವಿಶೇಷವಾದ ವ್ಯಕ್ತಿಗಳ ಪರಿಚಯವನ್ನು ಮಾಡ್ಕೊಳ್ತೀರಾ. ಇದರಿಂದಾಗಿ ನಿಮಗೆ ಉತ್ತಮವಾದ ಮಾರ್ಗದರ್ಶಕರು ಸಿಗ್ತಾರೆ. ನಿಮ್ಮಿಂದ ಅವರಿಗೆ ಯಾವುದೋ ಒಂದು ಒಳ್ಳೆಯ ಕಾರ್ಯ ನಡೆಯುತ್ತೆ, ಅದೇ ರೀತಿ ಅವರಿಂದ ನಿಮಗೆ ಒಳ್ಳೆಯ ಕಾರ್ಯಗಳು ನಡೆಯುತ್ತೆ. ಈಗ ನಿಮ್ಮ ಜೀವನದಲ್ಲಿ ವಿಶೇಷವಾದ ಸಲಹೆಗಳನ್ನು ಪ್ರಾಮಾಣಿಕವಾಗಿ ಅನುಸರಿಸಿದರೆ ನೀವು ಜೀವನದಲ್ಲಿ ಅತ್ಯುತ್ತಮವಾದ ಶಿಖರವನ್ನು ಹೇರೋದು ಖಚಿತ. ಕುಂಭರಾಶಿಯವರೇ, ನಾವು ಹೇಳಿದಂತಹ ಮಾತುಗಳನ್ನು ನೀವು ಪೂರ್ಣ ಹೃದಯದಿಂದ ಕೇಳಬೇಕಾಗುತ್ತೆ. ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸೋದ್ರಲ್ಲಿ ಯಾವುದೇ ಎರಡನೇ ಮಾತಿಲ್ಲ, ಸಂದೇಹವೂ ಇಲ್ಲ. ನಿಮ್ಮ ಬುದ್ಧಿವಂತಿಕೆ, ಅನುಭವ, ದೈವಿ ಶಕ್ತಿ ಎಲ್ಲವೂ ಕೂಡ ಈಗ ನಿಮಗೆ ಸಲಹೆಯ ರೂಪದಲ್ಲಿ, ಕನಸಿನ ರೂಪದಲ್ಲಿ ಸಿಗ್ತಾ ಹೋಗುತ್ತೆ. ನಿಮ್ಮ ಕನಸಿನಲ್ಲಿ ಬರುವಂತಹ ಸ್ಪಷ್ಟವಾದ ಚಿತ್ರಣವನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಪಿ ಅಕ್ಷರದಿಂದ ಪ್ರಾರಂಭವಾಗುವಂತಹ ಒಬ್ಬ ಹೊಸ ವ್ಯಕ್ತಿ ನಿಮ್ಮ ಜೀವನವನ್ನು ಅದ್ಭುತವಾದ ರೂಪದಲ್ಲಿ ನಿರ್ವಹಿಸೋಕೆ ಸಾಧ್ಯ ಮಾಡಿಕೊಡ್ತಾರೆ. ಯಾವುದೇ ತೊಂದರೆಗಳು ಬಂದರೂ ಕೂಡ ಅದನ್ನು ಎದುರಿಸೋಕೆ ನಿಮಗೆ ಆತ್ಮವಿಶ್ವಾಸ, ಧೈರ್ಯವನ್ನು ಕೊಡ್ತಾರೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮ್ಮ ಮನೆ ಮತ್ತು ಮನಸ್ಸುಗಳಲ್ಲಿ ಅದ್ಭುತವಾಗಿರುವಂತಹ, ಆಧ್ಯಾತ್ಮಿಕವಾಗಿರುವಂತಹ ಬದಲಾವಣೆಯ ಸಮಯ ಅಂತ ಹೇಳಬಹುದು. ನಿಮ್ಮ ಜೀವನಕ್ಕೆ ಹೊಸದಾದ ವ್ಯಕ್ತಿಗಳ ಆಗಮನ ಸುಲಭವಾಗಿ ಆಗೋದಿಲ್ಲ. ಅದು ದೇವರ ಆಶೀರ್ವಾದದ ಮೂಲಕವೇ ನಡೆಯುತ್ತದೆ. ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಕೆಲವೊಮ್ಮೆ ಅಕಸ್ಮಾತ್ ಆಗಿ ಬರುತ್ತಿರುವಂತಹ ವ್ಯಕ್ತಿಗಳು ಭವಿಷ್ಯದ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು ಎಂದು ಜ್ಯೋತಿಷ್ಯ ಹೇಳಲಾಗುತ್ತದೆ. ವಿಶೇಷವಾಗಿ ಒಂದು ನಿರ್ದಿಷ್ಟ ಅಕ್ಷರದಿಂದ ಪ್ರಾರಂಭವಾಗುವ ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವಂತಹ ಸೂಚನೆಯನ್ನು ಕಾಣಿಸುವಂತೆ ಮಾಡ್ತಾ ಹೋಗುತ್ತೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡುವಂತಹ ವ್ಯಕ್ತಿ ಸಾಮಾನ್ಯ ಪರಿಚಯವಾಗಿರದೆ ವಿಧಿಯೇ ನಿಮ್ಮ ಬಳಿ ಕಳಿಸಿದಂತಹ ಒಬ್ಬ ಮಾರ್ಗದರ್ಶಕರಂತೆ ಬರ್ತಾರೆ. ಆರಂಭದಲ್ಲಿ ಈ ಪರಿಚಯ ಸಣ್ಣ ಮಾತುಕತೆ, ಕೆಲಸದ ಸಂಬಂಧ ಅಥವಾ ಸ್ನೇಹದ ರೂಪದಲ್ಲಿ ಶುರುವಾಗಬಹುದು. ಆದರೆ ನಿಧಾನವಾಗಿ ನೀವು ಗಮನಿಸ್ತೀರಾ, ಅವರ ಮಾತುಗಳು, ಸಲಹೆಗಳು ಮತ್ತು ಅವರ ಸಾನ್ನಿಧ್ಯ ನಿಮ್ಮ ಮನಸ್ಸಿಗೆ ಧೈರ್ಯವನ್ನು ಮತ್ತು ಹೊಸ ಆತ್ಮವಿಶ್ವಾಸವನ್ನು ನೀಡ್ತಾ ಹೋಗುತ್ತೆ. ಆದ್ದರಿಂದ ಕುಂಭರಾಶಿಯವರು ಆಲ್ರೆಡಿ ಬುದ್ಧಿವಂತರಾಗಿರೋದ್ರಿಂದ, ಒಳ್ಳೆಯ ಮನಸ್ಸಿನ ವ್ಯಕ್ತಿಗಳಾಗಿರೋದ್ರಿಂದ, ದೇವರನ್ನ ತುಂಬ ನಂಬೋದ್ರಾಗಿರೋದ್ರಿಂದ ನಿಮ್ಮ ಜೀವನದ ಘಟನೆಗಳು ಸಾಮಾನ್ಯ ಅಂತ ನಿಮಗೆ ಅನಿಸೋದಿಲ್ಲ. ವಿಶೇಷವಾದ, ಅದ್ಭುತವಾದ ಘಟನೆಗಳು, ನೀವು ಆಶ್ಚರ್ಯಚಕಿತರಾಗೋದು ಖಂಡಿತ.
ಈಗ ಇನ್ನು ಮುಂದೆ ಆ ಹೊಸ ವ್ಯಕ್ತಿ ಬಂದ ನಂತರ ನಿಮ್ಮ ಮನಸ್ಥಿತಿಯಲ್ಲಿ ದೊಡ್ಡ ಬದಲಾವಣೆ ಕಂಡು ಬರುತ್ತದೆ. ಇದುವರೆಗೆ ಮನಸ್ಸಿನಲ್ಲಿದ್ದಂತಹ ಅನುಮಾನಗಳು, ಆತಂಕಗಳು ನಿಧಾನವಾಗಿ ಕಡಿಮೆಯಾಗುತ್ತೆ. ನೀವು ಮಾಡಬೇಕು ಅಂತ ಯೋಚನೆ ಮಾಡಿ ಮುಂದೂಡಿದಂತಹ ಕೆಲಸವನ್ನು ಪ್ರೇರಣೆ ಸಿಗುವ ಮೂಲಕ ಆರಂಭಿಸ್ತೀರಾ. ವಿಶೇಷವಾಗಿ ಉದ್ಯೋಗ, ವ್ಯಾಪಾರ, ವ್ಯವಹಾರ, ಆರ್ಥಿಕ ವಿಚಾರಗಳಲ್ಲಿ ಹೊಸ ಅವಕಾಶಗಳು ಕಾಣಿಸಿಕೊಳ್ಳುತ್ತೆ. ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ನೇರವಾಗಿ ಸಹಾಯ ಮಾಡದೇ ಇದ್ರೂ ಕೂಡ ಸರಿಯಾದ ಸಮಯಕ್ಕೆ ನೀಡುವಂತಹ ಒಂದು ಸಲಹೆ ನಿಮ್ಮ ಭವಿಷ್ಯವನ್ನು ಉತ್ತಮ ದಿಕ್ಕಿಗೆ ಕರೆದುಕೊಂಡು ಹೋಗುತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಸಹಜವಾಗಿ ನಾಯಕತ್ವ ಗುಣಗಳನ್ನು ಪಡ್ಕೊಂಡಿರ್ತೀರಾ. ಆದರೆ ಕೆಲವೊಮ್ಮೆ ದುರಂಕಾರ, ಒಂಟಿತನದ ಭಾವನೆಗಳು, ನಿಮ್ಮ ಭಾವನೆಗಳನ್ನು ಯಾರಿಗೂ ಕೂಡ ಹಂಚಿಕೊಳ್ಳದೆ ಇರುವಂತಹ ನಿಮ್ಮ ಮನಸ್ಥಿತಿಯನ್ನು ದೂರ ಮಾಡಿಕೊಂಡ್ರೆ ಮಾತ್ರ ಹೊಸ ವ್ಯಕ್ತಿಗೂ ನಿಮ್ಮ ಬಗ್ಗೆ ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯವಾಗುತ್ತೆ. ಅವರ ಬಗ್ಗೆ ನೀವು ಅರ್ಥ ಮಾಡಿಕೊಳ್ಬಹುದು. ಯಾವುದೇ ಒಂದು ಸಂಬಂಧ ದೀರ್ಘಕಾಲ ಉಳಿಬೇಕು ಅಂದರೆ ಅಲ್ಲಿ ಪರಸ್ಪರ ಪ್ರೀತಿ ಮತ್ತು ನಂಬಿಕೆ ಇರಬೇಕು, ಗೌರವ ಇರಬೇಕಾಗುತ್ತೆ. ಈ ಹೊಸ ವ್ಯಕ್ತಿ ನಿಮ್ಮೊಳಗಿನ ಆ ಗೋಡೆಯನ್ನು ನಿಧಾನವಾಗಿ ಒಡೆಯುತ್ತಾರೆ. ನೀವು ನಿಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳುವಂತಹ ವಿಶ್ವಾಸದ ವ್ಯಕ್ತಿಯಾಗಿ ಅವರು ಬದಲಾಗ್ತಾರೆ. ಅವರೊಂದಿಗೆ ಮಾತನಾಡಿದ ನಂತರ ಮನಸ್ಸಿಗೆ ಶಾಂತಿ ದೊರೆಯುತ್ತೆ. ಇದು ಕೇವಲ ಸ್ನೇಹವಲ್ಲ, ಆತ್ಮೀಯತೆಯ ಬಂಧವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಆದ್ದರಿಂದ ಕುಂಭ ರಾಶಿಯವರೇ, ನೀವು ಯಾವುದೇ ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರ ಏನೇ ಮಾಡಿದ್ರೂ ಪರವಾಗಿಲ್ಲ, ತಾಳ್ಮೆ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ಮನಸ್ಸಿನಿಂದ ಯೋಚನೆ ಮಾಡಬೇಕು, ಕೆಲವೊಮ್ಮೆ ಬುದ್ಧಿಯಿಂದ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಈ ಸಮಯವನ್ನು ಸಂಪೂರ್ಣವಾಗಿ ಸದುಪಯೋಗ ಪಡಿಸ್ಕೊಳ್ಳೋದು ನಿಮ್ಮ ಕೈಯಲ್ಲಿರುತ್ತೆ. ಅದು ನಿಮ್ಮ ಜವಾಬ್ದಾರಿ ಕೂಡ ಹೌದು. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು, ಅತ್ಯುತ್ತಮವಾದ ಮಟ್ಟಿಗೆ ಬದಲಾವಣೆಯನ್ನು ಬರಮಾಡಿಕೊಳ್ಬೇಕಂದ್ರೆ ನೀವು ಪ್ರಯತ್ನವನ್ನು ಪಡಬೇಕಾಗುತ್ತೆ. ಕುಟುಂಬ ಜೀವನದಲ್ಲಿ ಈ ಆಗಮನ ಒಳ್ಳೆಯ ಬದಲಾವಣೆಯನ್ನು ತರುತ್ತೆ. ಮನೆಯಲ್ಲಿ ಇದ್ದ ಕಲಹಗಳು ಕಡಿಮೆ ಆಗ್ಬೋದು. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಹೆಚ್ಚು ಸ್ಪಷ್ಟತೆಯಿಂದ ಕೂಡಿರುತ್ತದೆ. ಕೆಲವರಿಗೆ ಈ ವ್ಯಕ್ತಿ ಮದುವೆ ಯೋಗಕ್ಕೂ ಕೂಡ ಕಾರಣವಾಗಬಹುದು ಅಥವಾ ಹೀಗಿರುವಂತಹ ಸಂಬಂಧವನ್ನು ಗಟ್ಟಿಗೊಳಿಸುವಂತಹ ಪಾತ್ರವನ್ನು ವಹಿಸಬಹುದು. ವಿಶೇಷವಾಗಿ ಕಳೆದು ಹೋದ ವರ್ಷ ನಿಮಗೆ ಬಹಳಷ್ಟು ಕಷ್ಟ, ನಿರಾಸೆ, ದುಃಖ, ನೋವನ್ನು ಅನುಭವಿಸಿದ್ದೀರಾ. ಆದರೆ ಈಗ ಅಂತಹ ಎಲ್ಲ ವಿಫಲತೆಗಳ ನಂತರ ಈ ವ್ಯಕ್ತಿ ನಿಮಗೆ ಆಸೆಯ ಬೆಳಕಾಗಿ ಕಂಡುಕೊಳ್ತಾರೆ. ಒಟ್ಟಾರೆಯಾಗಿ ಕುಂಭ ರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನೆನಪಿಟ್ಟುಕೊಳ್ಬೇಕಾದ ವಿಷಯ ಅಂತ ಅಂದರೆ ಹೊಸ ವ್ಯಕ್ತಿಯ ಮೇಲೆ ತಕ್ಷಣವೇ ಸಂಪೂರ್ಣ ನಂಬಿಕೆಯನ್ನು ಇಡೋದಕ್ಕಿಂತ ಸಮಯ ತೆಗೆದುಕೊಂಡು ಅವರನ್ನು ಅರ್ಥ ಮಾಡಿಕೊಳ್ಳೋದು ಉತ್ತಮ. ನಿಮ್ಮ ಹೃದಯ ಒಳ್ಳೆಯದು, ಆದ್ದರಿಂದ ಬೇಗ ಎಲ್ಲರನ್ನ ನಂಬ್ತೀರಾ. ಆದ್ದರಿಂದ ನಿಧಾನವಾಗಿ ಸಂಬಂಧವನ್ನು ಬೆಳೆಸಿದರೆ ಅದು ದೀರ್ಘಕಾಲದವರೆಗೆ ಸಂತೋಷವನ್ನು ನೀಡುತ್ತದೆ ಮತ್ತು ಆತ್ಮವಿಶ್ವಾಸ ಶಕ್ತಿಯನ್ನು ತುಂಬುತ್ತೆ. ಒಟ್ಟಾರೆಯಾಗಿ ಕುಂಭ ರಾಶಿಯವರೇ, ಈಗ ಆಧ್ಯಾತ್ಮಿಕವಾಗಿ ನೋಡಿದರೆ ಈ ವ್ಯಕ್ತಿಯ ಆಗಮನ ನಿಮ್ಮ ಜೀವನದ ಕರ್ಮಫಲದ ಒಂದು ಭಾಗವಾಗಿರಬಹುದು. ನೀವು ಹಿಂದೆ ಮಾಡಿದ ಒಳ್ಳೆಯ ಕಾರ್ಯಗಳ ಫಲವಾಗಿ ಸಹಾಯ ಮಾಡುವಂತಹ ಆತ್ಮಗಳು ನಿಮ್ಮ ಜೀವನಕ್ಕೆ ಬರ್ತಾರೆ ಎಂದು ನಂಬಲಾಗುತ್ತದೆ. ಈ ಸಮಯ ದೇವರ ಆರಾಧನೆ, ಸೂರ್ಯನಿಗೆ ನಮಸ್ಕಾರ, ಹಿರಿಯರ ಆಶೀರ್ವಾದ ಪಡೆಯೋದು ನಿಮ್ಮ ಭಾಗ್ಯವನ್ನು ಇನ್ನಷ್ಟು ಬಲಪಡಿಸುತ್ತದೆ. ಯಾವುದೇ ಕಷ್ಟಗಳು ಬಂದರೂ ಕೂಡ, ಯಾವುದೇ ಸುಖ ಬಂದರೂ ಕೂಡ ನಮ್ಮ ಜೊತೆ ನಿಂತ್ಕೊಳ್ಳೋದು ಅಂದರೆ ಕುಟುಂಬ. ನಾವು ಕುಟುಂಬದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಗಳಾಗಿದ್ದರೆ, ಕುಟುಂಬಕ್ಕೆ ಬೆಂಬಲವನ್ನು ನೀಡ್ತಾ ಇದ್ರೆ, ಕುಟುಂಬದ ಒಳಿತಿಗಾಗಿ ಕೆಲಸವನ್ನು ಮಾಡ್ತಾ ಇದ್ರೆ ಖಂಡಿತವಾಗಿ ನಮ್ಮ ಮನೆ ಮನಸ್ಸುಗಳಲ್ಲಿ ಯಾವಾಗಲೂ ಕೂಡ ಒಳ್ಳೆತನ ಇದ್ರೆ ದೇವರು ನಮ್ಮ ಕೈ ಹಿಡಿಯೋದಲ್ಲಿ ಯಾವುದೇ ಸಂದೇಹವಿಲ್ಲ. ಇನ್ನು ಕೊನೆಗೆ ಹೇಳಬೇಕಾದದ್ದು, ಈ ಅಕ್ಷರದ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಾಗ ಅದು ಕೇವಲ ಪರಿಚಯವಾಗಿರೋದಿಲ್ಲ, ಹೊಸ ಅಧ್ಯಾಯದ ಆರಂಭವಾಗಬಹುದು. ನಿಮ್ಮ ಜೀವನದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಬಹುದು, ಜೀವನದ ಗುರಿ ಸ್ಪಷ್ಟವಾಗಬಹುದು ಮತ್ತು ಮನಸ್ಸಿನಲ್ಲಿ ಸಂತೋಷ ಹೆಚ್ಚಾಗುತ್ತೆ. ಇದರ ಪ್ರಮುಖವಾದ ಲಕ್ಷಣ ಅಂತ ಅಂದರೆ ಈ ಒಂದು ನಿಮ್ಮ ಜೀವನದ ಅದ್ಭುತವಾದ ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ ಅಂತ ಹೇಳ್ಬಹುದು. ಒಟ್ಟಾರೆ ನಿಮ್ಮ ಮನಸ್ಸನ್ನು ತೆರೆದು ಒಳ್ಳೆಯ ಅವಕಾಶವನ್ನು ಸ್ವೀಕರಿಸಿದರೆ ಮುಂದಿನ ದಿನಗಳು ಬೆಳಕಿನಿಂದ ತುಂಬಿರುತ್ತದೆ. ಈ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಅದ್ಭುತವಾದ ಬದಲಾವಣೆಯ ರೂಪಕವಾಗಿರ್ತಾರೆ. ನಿಮ್ಮ ಜೀವನದಲ್ಲಿ ನೀವೇನೇ ಅಂದುಕೊಂಡು ಕೂಡ ಈಗ ನಡೆಯುತ್ತೆ. ಕೆಲವೊಂದು ಸಲ ಭಿನ್ನಾಭಿಪ್ರಾಯಗಳು, ಅತಿಯಾದ ತೊಂದರೆಗಳು, ಅತಿಯಾದ ಪ್ರೀತಿ, ಕೋಪ ಎಲ್ಲವೂ ಕೂಡ ಮನುಷ್ಯನಿಗೆ ಸರ್ವೇ ಸಾಮಾನ್ಯವಾಗಿ ಬರ್ತಾ ಇರುತ್ತೆ. ಆದ್ದರಿಂದ ಅತಿಯಾದ ಅಧಿಕಾರವನ್ನು ಚಲಾಯಿಸೋದು ಸಂಬಂಧವನ್ನು ಹಾಳು ಮಾಡಬಹುದು. ಇದರ ಬಗ್ಗೆ ಹೊಸ ವ್ಯಕ್ತಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ನಿಮ್ಮ ಜೀವನದ ನಿಯಂತ್ರಣವನ್ನು ನೀವೇ ಸರಿಯಾದ ದಿಕ್ಕಿನಲ್ಲಿ ಕರೆದುಕೊಂಡು ಹೋಗಬೇಕಾಗುತ್ತೆ. ಒಟ್ಟಾರೆಯಾಗಿ ನೀವು ಮಾಡಬೇಕಾದದ್ದು ಸದ್ಗುಣಶೀಲರಾಗಿರಬೇಕು, ನೀತಿವಂತರಾಗಿರಬೇಕು. ನಿಮ್ಮ ಪೋಷಕರು, ಹಿರಿಯರು ಮತ್ತು ಶಿಕ್ಷಕರನ್ನು ಯಾವಾಗಲೂ ಗೌರವಿಸಬೇಕು. ಗುರು ಹಿರಿಯರಿಗೆ ಒಂದು ಗೌರವವನ್ನು ಕೊಡಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಅವಕಾಶವೂ ಕೂಡ ನಿಮ್ಮ ಮುಂದಿನ ಬಾಳನ್ನು ಬೆಳಕು ಮಾಡುವಂತಹ ದೊಡ್ಡದಾದ ಅದ್ಭುತವಾದ ಸಾಧನ ಅಂತ ಅಂದ್ಕೊಳ್ಳಿ. ನಿಮ್ಮ ಪ್ರತಿಯೊಂದು ಒಳ್ಳೆಯ ಕೆಲಸ, ದೇವರ ಪೂಜೆ ಮನಸ್ಸಿಗೆ ಶಾಂತಿ ಕೊಡುತ್ತೆ. ನಿಮ್ಮ ಹತ್ತಿರ ಇರುವಂತಹ ಶನಿ ದೇವರ ಪ್ರಾರ್ಥನೆ ಮಾಡಿ, ಎಳ್ಳೆಣ್ಣೆ ದೀಪವನ್ನು ದಾನ ಮಾಡಿ, ಅಷ್ಟಲ್ಲದೆ ಎಳ್ಳನ್ನು ಕೂಡ ದಾನ ಮಾಡಿ, ನಿರ್ಗತಿಕರಿಗೆ, ಬಡವರಿಗೆ ಸಹಾಯ ಮಾಡಿ. ಇದರಿಂದ ನಿಮ್ಮ ಕರ್ಮ ಫಲಗಳು ದೂರವಾಗಿ ಅದೃಷ್ಟ ಕೈ ಹಿಡಿಯುತ್ತದೆ. ಪ್ರತಿಯೊಂದು
ಪ್ರತಿಯೊಂದು ಶನಿವಾರ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪವನ್ನು ಹಚ್ಚೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು, ಆರ್ಥಿಕವಾಗಿರುವಂತಹ ತೊಂದರೆಯನ್ನು, ಸಾಲಬಾಧೆಯನ್ನು ಕಡಿಮೆ ಮಾಡುತ್ತೆ. ಓಂ ಸಂ ಶನೇಶ್ವರಾಯ ನಮಃ ಮಂತ್ರವನ್ನು 108 ಬಾರಿ ಪಠಿಸೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಗೊಂದಲ, ಆತಂಕ, ಭಯ ಕಡಿಮೆಯಾಗುತ್ತೆ. ನಿಮ್ಮ ಮನಸ್ಸಿನ ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತೆ ಮತ್ತು ಸಕಾರಾತ್ಮಕವಾದ ಫಲಿತಾಂಶವನ್ನು ತರುತ್ತದೆ. ಕುಂಭರಾಶಿಯವರು ಈ ಸಂದರ್ಭದಲ್ಲಿ ಖಂಡಿತವಾಗಿ ನಿಮ್ಮ ಮನಸ್ಸು ಮತ್ತು ನಿಮ್ಮ ಬುದ್ಧಿಶಕ್ತಿಗೆ ಅನುಗುಣವಾಗಿ ಯೋಚನೆ ಮಾಡೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಎಲ್ಲ ರೀತಿಯ ಗೊಂದಲ ಗೂಡನ್ನು ದೂರ ಮಾಡ್ಕೊಳ್ತೀರಾ. ಅವಕಾಶಗಳ ಒಂದು ಸುರಿಮಳೆಯನ್ನು ಬರಮಾಡ್ಕೊಳ್ತೀರಾ. ನಿಮ್ಮ ಜೀವನ ಹೆಚ್ಚು ಸಂತೋಷ ಮತ್ತು ಆರಾಮದಾಯಕವಾಗಿರಲಿ ಅಂತ ಹಾರೈಸ್ತಾ, ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾವು ತಿಳಿಸಿರುವಂತಹ ಸಣ್ಣ ಪುಟ್ಟ ಪರಿಹಾರ ಮಾರ್ಗಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬೆಳಕಾಗುತ್ತದೆ. ಅದನ್ನು ಮರಿಬೇಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.